ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ವ್ರತ ಮತ್ತು ಮಾಘ ಸ್ನಾನ ಮತ್ತು ಮಾಘ ಮಾಸಗಳ ಕಥೆಗಳ ಬಗ್ಗೆ ಎಲ್ಲನೂ ಎಷ್ಟು ಶ್ರೇಷ್ಠ ಮತ್ತು ಅದನ್ನು ಯಾವ ಥರ ಮಾಡಬೇಕು ಅಂತ ಈಗಾಗಲೇ ತಿಳ್ಕೊಂಡು ಮಾಡ್ತಾ ಇರ್ತೀರ. ಅದ್ರ ಜೊತೆಗೆ ಮಾಘ ಮಾಸದ ಸ್ನಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ದಾನಕ್ಕೂ ಕೂಡ ಪ್ರಾಮುಖ್ಯತೆ ಇದೆ. ಮಾಘ ಮಾಸದ ಸ್ನಾನ ಮತ್ತು ದಾನಕ್ಕೆ ಹೆಚ್ಚಿನ ಫಲ ಸಿಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಮಾಘ ಮಾಸದಲ್ಲಿ ಏನೇನು ದಾನ ಕೊಟ್ಟರೆ ಏನೇನು ಫಲ ಸಿಗುತ್ತೆ ಅಥವಾ ಅದರಿಂದ ನಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಶಕ್ತಿ ಮೀರಿ ದುಡ್ಡು ಖರ್ಚು ಮಾಡಿಬಿಟ್ಟು ಮಾಡಬೇಕು ದಾನ ಅಂತ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಯಾವುದೇ ಥರ ಭೇದ ಭಾವ ಮಾಡದೇ ಇರೋವಂಥ ಜನರಿಗೆ ಈ ರೀತಿ ದಾನ ಮಾಡಬೇಕು. ಬನ್ನಿವಾಗ ಯಾವ ದಾನ ಮಾಡಿದ್ರೆ ಏನು ಫಲ ಸಿಗುತ್ತೆ ಮತ್ತು ಏನು ತೊಂದರೆಗಳಿಗೆ ಯಾವ ದಾನ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೀವು ಯಾವುದೇ ದಿನ ದಾನ ಮಾಡ್ತೀರಾ ಅಂದರೆ ಆ ದಿನ ನೀವು ಖಾಲಿ ಹೊಟ್ಟೆಯಲ್ಲಿರಬೇಕು, ಅಂದರೆ ಉಪವಾಸವಿರಬೇಕು. ಉಪವಾಸವಿದ್ದು ದಾನ ಮಾಡಬೇಕು. ನೀವು ದಾನ ಮಾಡಿದ ನಂತರ ಊಟ ಮಾಡ್ಬೋದು. ಯಾರು ಭೇದ ಭಾವ ಮಾಡದೇ ಇರೋವಂಥ ಜನಕ್ಕೆ ದಾನ ಮಾಡಿ. ದಾನ ಕೊಡುವ ಮುಂಚೆ ಈ ಒಂದು ಮಂತ್ರನ ಹೇಳ್ಕೊಂಡ್ಬಿಟ್ಟು ದಾನ ಮಾಡಬೇಕು. ಆ ದಾನದ ಮೇಲೆ ಒಂದು ತುಳಸಿ ದಳನ ಇಟ್ಬಿಟ್ಟು ಸ್ವಲ್ಪ ಒಗ್ಗರಣೆ ನೀರು ಹಾಕ್ಬಿಟ್ಟು ಆಮೇಲೆ ದಾನ ಮಾಡಿದ್ರೆ ಬೇಗ ಫಲ ಸಿಗುತ್ತೆ. ನಾವು ದಾನ ಮಾಡುವಾಗ ಖಾಲಿ ಹೊಟ್ಟೆಲಿದ್ದು ಈ ಒಂದು ಮಂತ್ರನ ಹೇಳ್ಕೊಂಡು ನಂತರ ದಾನ ಮಾಡಬೇಕು. ಆ ಮಂತ್ರ ಹೀಗಿದೆ: ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳ್ಕೊಂಡು ದಾನ ಮಾಡಿ. ಅದು ಈ ಮಾಘ ಮಾಸದಲ್ಲಿ ಈ ಒಂದು ವಿಷ್ಣುವಿನ ಮಂತ್ರವನ್ನು ಹೇಳ್ಕೊಂಡು ದಾನ ಮಾಡಿದ್ರೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಯಾವ್ಯಾವ ವಸ್ತುಗಳನ್ನು ದಾನ ಕೊಡೋದ್ರಿಂದ ಎಂಥ ಫಲಗಳು ಸಿಗುತ್ತೆ, ಇದರಿಂದ ಎಂಥ ದೋಷಕ್ಕೆ ಏನು ಪರಿಹಾರ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಶಕ್ತಿಗೆ ಅನುಸಾರ ಏನು ನೀವು ದಾನ ಮಾಡ್ಬೋದು. ಯಾರಾದರೂ ಏನಾದರೂ ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳೋದಿಲ್ಲ ಅಲ್ವಾ, ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಹೇಳೋದು ಅಲ್ವಾ. ನಾವು ದಾನ ಮಾಡೋ ವಸ್ತು ಅದು ಒಂದು ಚಿಕ್ಕ ವಸ್ತು ಆದರೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ಯಾರಾದರೂ ಐಸಿಯುನಲ್ಲಿ ಅಡ್ಮಿಟ್ ಆಗಿದ್ದರೆ ಹರಳೆಣ್ಣೆ ದಾನ ಮಾಡಬೇಕು ಅಂತಾರೆ. ಅವ್ರ ಹೆಸರು ಹೇಳಿ ಪೇಷಂಟ್ದು ಅಥವಾ ಅವ್ರ ಕೈಯಲ್ಲಿ ಹರಳೆಣ್ಣೆನ ಮುಟ್ಟಿಸ್ಬಿಟ್ಟು ನಂತರ ದಾನ ಮಾಡಿ. ಅರ್ಧ ಬಟ್ಲು ಹರಳೆಣ್ಣೆ ದಾನ ಮಾಡಬೇಕು. ಈ ಥರ ಮಾಡಿದರೆ ಒಂದು 2 ಗಂಟೆ ಅಥವಾ 3 ಗಂಟೆಯೊಳಗೆ ಚೇತರಿಸ್ಕೊಳ್ತಾರೆ. ಈ ಶೀತ ಆಗೋವಂಥದ್ದು, ಕಫ ಇರೋದು, ಮೂರ್ಛೆ ರೋಗ, ಕಣ್ಣು ಮಂಜಾಗ್ತಾ ಇದೆ ಅಂದರೆ ಅಂಥವರು ವಸ್ತ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ಭತ್ತ, ರಾಗಿ, ಹೆಸರು ಬೇಳೆ ಈ ಥರ ದಾನ ಮಾಡೋದ್ರಿಂದ ಯಾರಿಗೆ ಊಟ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ, ಕಾಫಿ ಹಾಲು ಕುಡಿಯೋದಕ್ಕೂ ಆಗ್ತಿಲ್ಲ ಅಂದರೆ ಈ ಒಂದು ದಾನವನ್ನು ಅರ್ಧ ಕೆಜಿ ಅಥವಾ 1 ಕೆಜಿ ಧಾನ್ಯಗಳನ್ನು ದಾನ ಮಾಡಬೇಕು. ಇನ್ನು ಸೌತೆಕಾಯಿ, ಯಾರಿಗದು ಫುಡ್ ಪಾಯ್ಸನ್ ಆಗಿದ್ದರೆ ಅಥವಾ ಲೂಸ್ ಮೋಷನ್ ಆಗ್ತಾನೇ ಇದ್ದರೆ ಅಂಥವರು ಸೌತೆಕಾಯಿನ ದಾನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಜಾಸ್ತಿ ಯಾವ ದಾನ ಮಾಡ್ತೀವೋ ಇಲ್ವೋ ಈ ಒಂದು ದಾನ ಅಂತೂ ಮಾಡಿರ್ತೀವಿ. ಪ್ರತಿಯೊಬ್ಬರು ಬಡವ ಆಗಲಿ ಶ್ರೀಮಂತ ಆಗಲಿ ಯಾರೇ ಆಗಲಿ ಅದೇನೆಂದರೆ ಎಲೆ ಅಡಿಕೆ ದಾನ ಅಲ್ವಾ. ಕುಂಕುಮಕ್ಕೆ ಅಂತ ನಾವು ವ್ರತ ಮಾಡುವಾಗ, ಹಬ್ಬಗಳಲ್ಲಿ, ಫಂಕ್ಷನ್ಸ್ನಲ್ಲಿ, ಮದುವೆ ಸಮಾರಂಭದಲ್ಲಿ ಅದ್ರ ಜೊತೆ ಊಟ ಆದಮೇಲೂ ಕೂಡ ತಾಂಬೂಲನ ಇಟ್ಟಿರ್ತೀವಿ ಅಲ್ವಾ. ಅದೇ ಥರ ತಾಂಬೂಲದ ಜೊತೆ ತೆಂಗಿನಕಾಯಿ ಇಟ್ಟು ಕೊಟ್ಟರೆ ಅದರಿಂದ ಆಗೋ ಫಲ ಆದ ತಕ್ಷಣಕ್ಕೆ ಆಗಿಲ್ಲ ಅಂದರೂ ಅದು ನಿಧಾನವಾಗಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದೇನೆ. ಹಣದ ಖರ್ಚು, ಹಣ ವ್ಯಯ ಆಗ್ತಾ ಇದ್ದರೆ, ಐಶ್ವರ್ಯ ಕಳೆದೋಗಿದ್ರೆ ಅಂಥವರು ವಿಳೆದೆಲೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ತೆಂಗಿನಕಾಯಿ, ಚಿಂತೆ ಕಮ್ಮಿ ಆಗೋದಕ್ಕೆ ತೆಂಗಿನಕಾಯಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ತೆಂಗಿನಕಾಯಿನ ಪೂರ್ಣಫಲ ಅಂತ ಕರಿತೀವಿ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳ್ತೀವಿ. ತೆಂಗಿನಕಾಯಿನ ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ. ಈ 3 ಕಣ್ಣನ್ನು ಶಿವನಿಗೆ ಹೋಲಿಸ್ತೀವಿ. ಮುಕ್ಕಣ್ಣ ಅಂತ ಕೂಡ ಕರಿತೀವಿ. ಹಾಗಾಗಿ ತುಂಬಾ ಪೂಜ್ಯ ಪ್ರಧಾನವಾದಂಥ ತೆಂಗಿನಕಾಯಿ ದಾನ ಮಾಡೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ತೆಂಗಿನಕಾಯಿ ದಾನವನ್ನು ಆದಷ್ಟು ಗುರುವಾರದ ದಿನ ದಾನ ಮಾಡಬೇಕು. ಗುರುವಾರ ಲಕ್ಷ್ಮಿಗೆ ಪ್ರಿಯವಾದ ದಿನ ಕೂಡ. ಶುಕ್ರವಾರ ಮಾತ್ರ ಶ್ರೇಷ್ಠ ಅಲ್ಲ, ಲಕ್ಷ್ಮಿಗೆ ಗುರುವಾರನೂ ಕೂಡ ಶ್ರೇಷ್ಠ. ಗುರುಗಳ ಒಂದು ವಾರ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಕಾರ್ಯಕ್ಕೆ ಕೂಡ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಗುರುವಾರ ಲಕ್ಷ್ಮಿಗೆ ಪ್ರಿಯವಾದ ವಾರ ಕೂಡ. ಮಾಘ ಮಾಸದಲ್ಲಿ ಆದ್ರೆ ಬೆಳಗ್ಗೆ ಕೊಡಿ, ಬೇರೆ ದಿನ ಆದರೆ ಸಂಜೆ ಹೊತ್ತು ಕೊಡಿ. ಒಬ್ಬರು ಅಥವಾ ಇಬ್ಬರಿಗೆ ಅದು ತಾಂಬೂಲದ ಜೊತೆ ಕೊಡಿ. ಈ ಮಾಘ ಮಾಸದಲ್ಲಿ ಆದರೆ ಬೆಳಗ್ಗೆ ಹೊತ್ತು ಮಾಘ ಪೂಜೆ ಮಾಡಿ ಕೊಡಿ. ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಏನೂ ಇಲ್ಲ, ಗಂಡು ಮಕ್ಕಳಿಗೂ ಕೂಡ ಕೊಡ್ಬೋದು. ಅದಕ್ಕೇನೆ ಮದುವೆ ಸಮಾರಂಭದಲ್ಲಿ, ಫಂಕ್ಷನ್ಸ್ನಲ್ಲಿ ತಾಂಬೂಲನ ಕೊಟ್ಬಿಟ್ಟು ಕಳಿಸ್ತಾರೆ. ಅದಕ್ಕೆ ಕೊಡೋರ್ಗೂ ಕೂಡ ಹಾಗೆ ತಗೊಳ್ಳೋರ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೇ ಮನೆಗೆ ಬಂದ ಯಾವುದೇ ಹೆಣ್ಮಕ್ಳೇ ಆಗಲಿ ಅವ್ರಿಗೆ ತಾಂಬೂಲ ಕೊಟ್ಟು ಕಳಿಸಿ. ಗುರುವಾರದ ದಿನ ಬಂದಾಗ ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸಿ. ಹಾಗೆ ಮಾತ್ರ ಕಳಿಸ್ಬೇಡಿ. ಅಡುಗೆಗೆ, ದೃಷ್ಟಿಗೆ,
ಪೂಜೆಗೆ ಈ ರೀತಿ ತೆಂಗಿನಕಾಯಿಯನ್ನು ದಾನ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದ ವಸ್ತು. ಯಾವುದೇ ಹಣ್ಣಾದರೂ ಕೂಡ ನಾವು ತಿಂದು ಎಂಜಲು ಮಾಡಿದ ಬೀಜಗಳಿಂದ ಬೆಳೆಯುತ್ತೆ. ಆದರೆ ಈ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಂಜಲೇ ಆಗದೇ ಬೆಳೆಯುವಂಥ ಹಣ್ಣು. ಇದಕ್ಕೋಸ್ಕರನೇ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಪೂಜೆಗೆ ದಾನ ಕೊಡೋದಕ್ಕೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿಂದ ದೃಷ್ಟಿ ತೆಗೆಯುವಾಗ ಕೂಡ ಕರ್ಪೂರ ಇಟ್ಟು ಅದ್ರ ಮೇಲೆ ಇಟ್ಬಿಟ್ಟು ನಿವಾಳಿಸಿ ದೃಷ್ಟಿ ತೆಗಿತಾರೆ. ಇದು ತುಂಬಾ ತಪ್ಪು, ಮಾಡಬಾರ್ದು. ಕರ್ಪೂರನ ತೆಂಗಿನಕಾಯಿ ಮೇಲೆ ಇಟ್ಟು ಹಚ್ಚಿದರೆ ಅದರಲ್ಲಿರುವ ದೈವ ಶಕ್ತಿ ಕಮ್ಮಿ ಆಗುತ್ತೆ. ಅದಕ್ಕೇ ತೆಂಗಿನಕಾಯಿನ ಹಾಗೆ ಸುತ್ತಿ ದೃಷ್ಟಿ ತೆಗಿಬೇಕು, ಅದ್ರ ಮೇಲೆ ಕರ್ಪೂರನ ಹಚ್ಚಬಾರ್ದು. ಗಣಪತಿಗೆ ಇಷ್ಟವಾದ ಗರಿಕೆ ಮತ್ತು ಗಣಪತಿಗೆ 21 ಬಸ್ಗೆ ಹೊಡೆಯೋದ್ರಿಂದ ಎಂಥದ್ದೇ ಸಮಸ್ಯೆಯಲ್ಲಿ ನಿವಾರಣೆ ಆಗುತ್ತೆ. ಯಾವುದೇ ಕೆಲಸ ಅದು ನಿಧಾನವಾಗಿ ಆಗ್ತಾ ಇದ್ದರೆ ಚಿಟಿಕೆ ಹೊಡೆದ ತಕ್ಷಣ ಮ್ಯಾಜಿಕ್ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಗಣಪತಿ ತುಂಬ ಪರೀಕ್ಷೆ ಮಾಡಿನೇ ನಮಗೆ ನಮ್ಮ ಕೆಲಸದಲ್ಲಿ ವಿಘ್ನಗಳನ್ನು ನಿವಾರಣೆ ಮಾಡಿ ಫಲ ಕೊಡೋದು. ಇದರಿಂದ ಗಣಪತಿಗೆ ಗರಿಕೆ ಕೊಡೋದ್ರಿಂದ ಏನೇ ತೊಂದರೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಪ್ರತಿ ಮಂಗಳವಾರ ಮತ್ತು ಬುಧವಾರ ಈ ಕೆಲಸವನ್ನು ಮಾಡ್ಕೋಬೇಕು. ಗಂಧ ಮನಸ್ಸಿನ ಶಾಂತಿಗೋಸ್ಕರ ಮತ್ತು ಚಂಚಲ ಆಗ್ತಾ ಇದ್ದರೆ, ಬೆಚ್ಚಿ ಬೀಳ್ತಾ ಇರೋದು, ನಿದ್ರೆನಲ್ಲಿ ಮಾತಾಡ್ತಿರೋದು ಮತ್ತು ನಿದ್ರೆನಲ್ಲಿ ಓಡಾಡ್ತಾ ಇದ್ದರೆ ಗಂಧನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಕುಂಬಳಕಾಯಿ ಮಾಟ ಮಂತ್ರ ಮಾಡಿದರೆ ಮತ್ತು ಹಿಡ್ಕೊಂಡಂಗೆ ಆಗ್ತಾಯಿದ್ರೆ, ಮನೆ ಮುಂದೆ ನಿಂಬೆಹಣ್ಣು ರಕ್ತ ಆ ಥರದ್ದೆಲ್ಲ ಮಾಡಿಬಿಟ್ಟು ಹೋಗಿದ್ರೆ ಮತ್ತು ಕನಸಿನಲ್ಲೂ ಕೂಡ ಬರ್ತಾ ಇದ್ದರೆ ಕುಂಬಳಕಾಯಿ ದಾನ ಮಾಡಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕನಸಿನಲ್ಲಿ ಏನಾದರೂ ಸತ್ತೋಗಿರೋರು ಬರ್ತಾನೆ ಇದ್ದಾರೆ ಅಂದರೆ ಅವಾಗ ಹಸುನ ದಾನ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಹಸುವನ್ನು ದಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಋಣಬಾಧೆಗಳು ನಿವಾರಣೆ ಆಗಬೇಕು ಅಂದರೆ, ಪಿತೃದೋಷ, ಮಾತೃದೋಷ, ಸ್ತ್ರೀ ಹತ್ಯೆ ದೋಷಗಳು ನಿವಾರಣೆ ಆಗಬೇಕು ಅಂದರೆ ಅದು ನಮಗೆ ಗೊತ್ತಿರೋದೇ ಇಲ್ಲ. ಏಕೆಂದರೆ ಹಿಂದಿನ ಜನ್ಮದಲ್ಲಿ ಯಾರು ಯಾವ ಪಾಪವನ್ನು ಮಾಡಿರ್ತಾರೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಅಲ್ವಾ. ಅದರ ಪಾಪಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಮತ್ತು ಮಕ್ಕಳಿಗೆ ಏಳ್ಗೆನೇ ಇರೋದಿಲ್ಲ. ಮೇಲಿಂದ ಮೇಲೆ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು, ಅಡೆತಡೆಗಳು ತುಂಬಾ ಇರುತ್ತೆ. ಇಂಥ ದೋಷಗಳು ಋಣಬಾಧೆಗಳು ನಿವಾರಣೆ ಆಗಬೇಕು ಅಂದರೆ ಗೋವನ್ನು ದಾನ ಮಾಡಬೇಕು ಅಂತಾರೆ. ಆದರೆ ಎಲ್ಲರೂ ಕೂಡ ಹಸುವನ್ನು ದಾನ ಮಾಡೋ ಶಕ್ತಿ ಅಂತೂ ಇರೋದಿಲ್ಲ. ಕೆಲವರಿಗೆ ಮದುವೆ ಸಂದರ್ಭದಲ್ಲಿ, ಹೊಸ ಮನೆ ಕಟ್ಟಿದಾಗ ಅಥವಾ ಕೆಲವು ಮಕ್ಕಳು ಹುಟ್ಟಿದಾಗ ಅವ್ರ ಜಾತಕದಲ್ಲಿ ಬಂದಿರುತ್ತೆ ಒಂದು ಬೆಳ್ಳಿ ಹಸುವನ್ನು ದಾನ ಕೊಡಬೇಕು ಅಥವಾ ಒಂದು ಹಸು ಕರುವನ್ನು ದಾನ ಕೊಡಬೇಕು ಅಂತ. ಈ ಥರ ಶಕ್ತಿ ಇಲ್ಲ ಅನ್ನೋರು, ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ರೀತಿ ತಾಂಬೂಲದ ಜೊತೆ ಹಾಲನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆ ಫಲ ಸಿಗುತ್ತೆ. ಮನೆಯಲ್ಲಿರುವಂಥ ಗಂಡ್ಮಕ್ಳೇ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅವ್ರಿಗೂ ಒಂದು ಏಳಿಗೆ ಆಗುತ್ತೆ. ಹಾಗೆ ಹೆಣ್ಮಕ್ಳು ಕೂಡ ಲಕ್ಷ್ಮೀ ಸ್ವರೂಪ. ಸೊಸೆ ಆಗಿರ್ಬೋದು ಅಥವಾ ಹೆಣ್ಮಕ್ಳೇ ಆಗಿರ್ಬೋದು, ಮನೆಯ ಹೆಣ್ಣು ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂದರೆ ಅಥವಾ ಹೆಣ್ಣು ಮಗು ಬೇಕು ಅಂತ ಬಯಸಿದ್ದೀರಾ ಅಂತ ಅಂದರೆ, ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತ ಅಂದರೆ ಶುಕ್ರವಾರದ ದಿನ ಹಾಲಿನ ಪಾಯಸ, ಅಕ್ಕಿ ಪಾಯಸದ್ದು, ಗೋಧಿ ಪಾಯಸ, ಶಾವಿಗೆ ಪಾಯಸ ಆಗಿರ್ಬೋದು, ಒಟ್ಟಿನಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ಪಾಯಸ ಮಾಡಿರೋದನ್ನು ಪ್ರಸಾದವಾಗಿ ದಾನ ಮಾಡಬೇಕು. ಇದನ್ನು ನೀವು ಯಾವುದೇ ಶುಕ್ರವಾರ ಆದರೂ ಮಾಡ್ಕೋಬೋದು, ಯಾವುದೇ ಶುಕ್ರವಾರ ಆದರೂ ಸರಿ ಮಾಡ್ಕೋಬೋದು. ಸಂಜೆ ಹೊತ್ತಿನಲ್ಲಿ ಪುಟ್ ಮಕ್ಕಳೇನಾದರೂ ಇದ್ದರೆ ಅವ್ರನ್ನ ಕರೆದುಬಿಟ್ಟು ಈ ಪಾಯಸವನ್ನು ಕೊಡಬೇಕು. ಇದರಿಂದ ಮನೆ ಹೆಣ್ಮಕ್ಳು ಸುಖ ಸೌಖ್ಯ ಆರೋಗ್ಯದಿಂದ ಇರ್ತಾರೆ. ಈ ಥರ 5 ಮಡಿಕೆನ ತೊಗೋಬೇಕು. ಒಂದೊಂದರಲ್ಲೂ ಕೂಡ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ 5 ಮಡಿಕೆನಲ್ಲೂ ಈ 5ನ್ನು ಹಾಕಬೇಕು. ನಿಮಗೆ ಏನಾದರೂ ಕೆಲಸದಲ್ಲಿ ಪ್ರಮೋಷನ್ ಬೇಕಿದ್ದರೆ, ಮತ್ತು ಮದುವೆಗೆ ಒಳ್ಳೆ ಹುಡುಗಿ ಸಿಗಬೇಕು ಅಂದರೆ, ಮತ್ತು ಎಜುಕೇಷನಲ್ಲಿ ರ್ಯಾಂಕ್ ಬರಬೇಕು ಅಂದರೆ ಈ 5 ಮಡಿಕೆನಲ್ಲಿ ಇದನ್ನು ಹಾಕಿಬಿಟ್ಟು ದಾನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಬಿಲ್ಪತ್ರೆ ಮತ್ತು ಶಮಿ ಪತ್ರೆಯನ್ನು ಶಿವನಿಗೆ ಪೂಜೆಗೆ ಕೊಡಬೇಕು. ಮನೆಯಲ್ಲಿ ಆಗಲಿ ಅಥವಾ ದೇವಸ್ಥಾನದಲ್ಲಿ ಆಗಲಿ ಕೊಡೋದ್ರಿಂದ ನರಗಳಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ನಿವಾರಣೆ ಆಗುತ್ತೆ. ಶಕ್ತಿ ದೇವಿಯರ ದೇವಸ್ಥಾನಕ್ಕೆ ಹೋದಾಗ ಮಲ್ಲಿಗೆ ಹೂನ ತೊಗೊಂಡೋಗಿ ಕೊಡಬೇಕು. ಇದರಿಂದ ಆರೋಗ್ಯ ಸಮೇತ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಹೂಗಳಲ್ಲಿ ತುಂಬ ಶ್ರೇಷ್ಠವಾದ ಹೂ ಅಂದರೆ ಮಲ್ಲಿಗೆ ಹೂ. ತುಂಬ ಜನ ಮಾಘ ಮಾಸ ಪೂಜೆನ ಮಾಡ್ತಾ ಇರ್ತೀರ. ಅಲ್ಲಿ ಯಾವ ಹಣ್ಣನ್ನು ದಾನ ಕೊಡಬೇಕು, ಕೊಟ್ಟರೆ ನಿಮ್ಮ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರೆ ಅಂಜೂರದ ಹಣ್ಣು, ಸೀಬೆ ಹಣ್ಣು, ಕಪ್ಪು ದ್ರಾಕ್ಷಿ, ಹಲಸಿನ ಹಣ್ಣು, ಸೌತೆಕಾಯಿ. ಮನೆಯಲ್ಲಿ ತುಂಬ ದೃಷ್ಟಿ ಆಗ್ತಾ ಇದೆ ಅಂದರೆ, ಅಕಸ್ಮಾತ್ ವಾಮಾಚಾರಗಳ ಪ್ರಯತ್ನ ಮಾಡಿದರೆ ಅಂದರೆ ನಿಮ್ಮ ಮನಸ್ಸಿಗೆ ಅನಿಸಿದರೆ, ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂದರೆ ತಾಂಬೂಲದ ಜೊತೆ ಸೌತೆಕಾಯಿನ ದಾನ ಮಾಡಬೇಕು.
ಮತ್ತು ಅಂಜೂರದ ಹಣ್ಣು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ನೇರಳೆ ಹಣ್ಣು ಮತ್ತು ಬಾದಾಮಿ ಶನೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ಹಲಸಿನ ಹಣ್ಣು ಮತ್ತು ಸೀಬೆಹಣ್ಣು ಎಲ್ಲ ದೇವತೆಗಳಿಗೂ ಇಷ್ಟವಾದಂತೆ, ಅದರಲ್ಲೂ ಶಿವನಿಗೆ ತುಂಬಾ ಇಷ್ಟ. ಈ ಥರ ಹಣ್ಣುಗಳನ್ನು ನೀವು ದಾನ ಕೊಡ್ಬೋದು. ದಾಳಿಂಬೆ ಹಣ್ಣು ಲಕ್ಷ್ಮೀ ಪೂಜೆಗೆ ಶುಕ್ರವಾರದ ದಿನ ಮಾಘ ಸ್ನಾನ ಮಾಘ ಪೂಜೆಯಲ್ಲಿ ದಾನ ಕೊಡಬೇಕು ಅಂತ ಇದ್ದರೆ ಒಬ್ಬರು ಅಥವಾ ಇಬ್ಬರಿಗೆ ಆದರೂ ತಾಂಬೂಲದ ಜೊತೆ ದಾಳಿಂಬೆನ ಇಟ್ಟು ಕೊಡ್ಬೋದು. ಒಣಗಿದ ಖರ್ಜೂರ, ಬಾದಾಮಿ ಇದನ್ನು ಸೇರಿಸಿ ಕೊಡೋದ್ರಿಂದ ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದೇ ಥರ ಭಾನುವಾರ ಮಾಘ ಸ್ನಾನ ಮಾಘ ಪೂಜೆ ಮಾಡೋರಂಥವ್ರು ತಾಂಬೂಲದ ಜೊತೆ ಬೆಲ್ಲವನ್ನು ದಾನ ಮಾಡೋದ್ರಿಂದ ಸೂರ್ಯನಾರಾಯಣನಿಗೆ ತುಂಬಾ ಪ್ರಿಯವಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ದೂರ ಆಗುತ್ತೆ. ಕಪ್ಪು ಕಂಬಳಿ ವಾತ, ಪಿತ್ತ, ಕಫ, ಆಸ್ತಮ ವರ್ಷಕ್ಕೊಮ್ಮೆ ದಾನ ಮಾಡಿ ಹುಟ್ಟಿದ ದಿನ ಬಡವರಿಗೆ ಅಥವಾ ಭಿಕ್ಷುಕರಿಗೆ ಕೊಡ್ಬೋದು. ಲಕ್ವ ಹೊಡೆಯೋ ಸಿಚುವೇಶನ್ ಏನಾದರೂ ಇದ್ದರೆ ಈ ರೀತಿ ಕಂಬಳಿನ ದಾನ ಮಾಡೋದ್ರಿಂದ ಆ ಸಿಚುವೇಶನ್ ಕೂಡ ಹೊರಟೋಗುತ್ತೆ. ಅನ್ನದಾನ, ವಿಷ ಹಾಕಿದರೆ, ಅರ್ಧಬರ್ಧ ಊಟದಿಂದ ಎಬ್ಸಿದ್ರೆ, ಅನ್ನದಲ್ಲಿ ಕಲ್ಲು ಹಾಕಿದರೆ, ಒದ್ದಿದ್ರೆ, ದುರಾಂಕಾರದಿಂದ ನೋಡಿದರೆ ವರ್ಷಕ್ಕೊಮ್ಮೆ ಅನ್ನನ ದಾನ ಮಾಡಿ ಭಿಕ್ಷುಕರಿಗೆ, ದೇವಾಲಯಕ್ಕೆ, ಬಡವರಿಗಾದರೂ ಕೊಡ್ಬೋದು. ಬಾಳೆಹಣ್ಣು ವಾರಕ್ಕೊಮ್ಮೆ ಯಾವುದೇ ಕಾರ್ಯದಲ್ಲಿ ನಮಗೆ ಒಂದು ವಾರದಲ್ಲೇ ಆ ಕೆಲಸ ಆಗಬೇಕು, ನಮಗೆ ಅದರಲ್ಲಿ ಜಯ ಸಿಗಬೇಕು ಅನ್ನೋ ಥರ ಇದ್ದರೆ ಬಾಳೆಹಣ್ಣನ್ನು ದಾನ ಮಾಡಬೇಕು. ಮದುವೆಗೋಸ್ಕರ ಸೋಮವಾರ ಶಿವನಿಗೆ ಗೌರಿಶಂಕರ ರುದ್ರಾಕ್ಷಿ ಮಾಲೆನ ನೀಡಿ ಪುರೋಹಿತರಿಗೆ ಕೊಟ್ಬಿಟ್ಟು ದೇವರಿಗೆ ಅಂತ ಹೇಳಿ ಕೊಟ್ಬಿಟ್ಟು ಬನ್ನಿ. ನಾವು ಎಷ್ಟೇ ಓದಿದರೂ ಕೂಡ ಅದು ಮರ್ತೋಗ್ತಾ ಇದ್ದರೆ ಮತ್ತು ಓದೋದ್ರಲ್ಲಿ ಗಮನ ಕಮ್ಮಿ ಇದ್ದರೆ ವಿದ್ಯಾಭ್ಯಾಸಕ್ಕೋಸ್ಕರ ಬಡ ಮಕ್ಕಳಿಗೆ ಈ ಪುಸ್ತಕ ಮತ್ತು ಪೆನ್ಸಿಲ್ನ ದಾನ ಮಾಡಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲದೆ ಇದೇ ಭಾನುವಾರ ನೀವೇನಾದರೂ ಮಾಘ ಸ್ನಾನ ಮಾಡಿ ಮಾಘ ಪೂಜೆ ಮಾಡ್ತೀರಾ ಅಂದರೆ ಹೆಸರು ಬೇಳೆ, ಪೊಂಗಲ್ಲು, ಗೋಧಿ ಪಾಯಸ, ಗೋಧಿ ಹುಗ್ಗಿ ಇದನ್ನು ಪ್ರಸಾದವಾಗಿ ಹಂಚೋದ್ರಿಂದ ಕಣ್ಣಿನ ದೋಷ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುತ್ತೆ. ಕೆಲವರು ತಾಂಬೂಲದ ಜೊತೆ ಮಣ್ಣಿನ ದೀಪಗಳನ್ನು ದಾನ ಕೊಡೋದು, ತಾಂಬೂಲದ ಜೊತೆ ದಾನ ಕೊಡ್ಬೋದು. ಅಥವಾ ದೇವಸ್ಥಾನಕ್ಕೆ ಕಂಚಿ, ಹಿತ್ತಾಳೆ ದೀಪಗಳನ್ನು ದಾನ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವು ಮಣ್ಣಿನ ದೀಪ ತಾಂಬೂಲದ ಜೊತೆ ದಾನ ಕೊಡ್ತೀರಾ ಅಂದರೆ ಜೋಡಿ ದೀಪಗಳನ್ನು ಕೊಡಬೇಕು. ಅದರಲ್ಲಿ ಸ್ವಲ್ಪ ಅಕ್ಷತೆನೂ ಅಥವಾ ₹1 ಕಾಯಿನ್ ಹಾಕಿ ಕೊಡಿ. ನೀವೇನಾದರೂ ದೇವಸ್ಥಾನಕ್ಕೆ ಕೊಡೋದಾದರೆ ನೀವು ಮಣ್ಣಿನ ದೀಪದ ಜೊತೆ ಎಣ್ಣೆ ಬತ್ತಿ ಕೂಡ ಹಾಕಿಬಿಟ್ಟು ದೀಪನ ಹಚ್ಚಿ ದಾನನ ಕೊಡಬೇಕು. ಇದರಿಂದ ತುಂಬಾ ನಮಗೆ ಒಳ್ಳೆಯದಾಗುತ್ತೆ. ಇದರಿಂದ ಕಣ್ಣಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಹಾಗೆ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಅಪಮೃತ್ಯು ಯೋಗಗಳು ಮನೆಯಲ್ಲಿ ಯಾರಾದರೂ ಜಾತಕದಲ್ಲಿ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ಮೇಲಿಂದ ಮೇಲೆ ಬರುವಂಥ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ದೀಪಗಳ ಮಹತ್ವ ಅಂದ್ರೇ ಕತ್ತಲನ್ನು ಓಡಿಸಿ ಬೆಳಕನ್ನು ತಂದು ಕೊಡುವಂಥದ್ದು ಅಲ್ವಾ. ನಾವು ದೀಪಗಳನ್ನು ದಾನ ಮಾಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮನೆಯ ಏಳಿಗೆ ಅಭಿವೃದ್ಧಿ ಆಗುತ್ತೆ. ಇನ್ನು ಮನೆಯಲ್ಲಿ ಗಂಡ್ಮಕ್ಳ ಮೇಲೆ ಆಸೆ ಇರುತ್ತೆ ಅಲ್ವಾ, ಅವರು ಚೆನ್ನಾಗಿರಬೇಕು ಅಂದರೆ ಹಾಲನ್ನು ದಾನ ಮಾಡಬೇಕು. ಈಗ ಷಷ್ಠಿ ಪೂಜೆಯಲ್ಲಿ ಮತ್ತು ಭಾನುವಾರ ಗುರುವಾರ ಷಷ್ಠಿ ದಿನ ಮಾಘ ಸ್ನಾನ ಮಾಡಿ ಮಾಘ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ತಾಂಬೂಲದ ಜೊತೆ ಹಾಲಿನ ಪ್ಯಾಕೆಟು ಕಾಲಿಟ್ರು ಅದು ಪರವಾಗಿಲ್ಲ ಕೊಡ್ಬೋದು. ಇದರಿಂದ ಋಣಬಾಧೆ ನಿವಾರಣೆ ಆಗುತ್ತೆ. ಇನ್ನು ಸಾಲಬಾಧೆ 6 ಶನಿವಾರ ಸ್ಮಶಾನಕ್ಕೆ ಹೋಗಿ ಬಾವಿ ಅಥವಾ ಬೋರು ಅಥವಾ ನಲ್ಲಿಲಿ 1 ಚೆಂಬು ನೀರು ಇಟ್ಕೊಂಡು ರಾತ್ರಿಯಲ್ಲಿ ಅದನ್ನು ತಂದು ರಾತ್ರಿಯಲ್ಲೇ ಅರಳಿ ಮರ ವೃಕ್ಷಕ್ಕೆ ಹಾಕಬೇಕು. ನಿಮಗೆ ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅಂದರೆ ನೀವು ರಾತ್ರಿ ಹೊತ್ತು ಸ್ಮಶಾನಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಇರುವಂಥ ಬಾವಿ ಅಥವಾ ಬೋರ್ ಆಗಿರ್ಬೋದು, ನಲ್ಲಿನಲ್ಲೇ ಆಗಿರ್ಬೋದು, 1 ಚೆಂಬಿನಲ್ಲಿ ನೀರನ್ನು ಹಿಡಿದುಕೊಂಡು ರಾತ್ರಿಯಲ್ಲಿ ಅದನ್ನು ತಂದು ರಾತ್ರಿಯಲ್ಲೇ ಅರಳಿ ಮರ ವೃಕ್ಷಕ್ಕೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಕೋಟಿಗಟ್ಟಲೆ ನಿಮ್ಮದು ಸಾಲ ಇದ್ದರೆ ಅದು ನಿವಾರಣೆ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ಅಥವಾ ಹೆಣ್ಣು ನೋಡೋದಕ್ಕೆ ಹೋಗಿರ್ಬೋದು, ಇಲ್ಲಾಂದರೆ ಗಂಡು ನೋಡೋದಕ್ಕೆ ಹೋಗ್ಬೋದು. ಆ ಥರ ಒಂದು ಕೆಲಸ ಇದೆ ಅಂದಾಗ 1 ಹಿಡಿ ಯಾವುದೇ ಹೂವು ಆದರೂ ಪರವಾಗಿಲ್ಲ ಗಣೇಶನಿಗೆ ಹಾಕಿಬಿಟ್ಟು 10 ನಿಮಿಷ ದೇವ್ರ ಹತ್ರ ಬಿಟ್ಬಿಡಬೇಕು. ಆಮೇಲೆ ನೀವು ಪ್ರಾರ್ಥನೆ ಮಾಡ್ಕೊಂಡಾದಮೇಲೆ 2 ಹೂವನ್ನ ಜೇಬ್ನಲ್ಲಿ ಹಾಕ್ಕೊಳ್ಳಿ ಅಥವಾ ಬ್ಯಾಗ್ನಲ್ಲಾದರೂ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಕೆಲಸ ಏನಿದೆ ಅದಕ್ಕೆ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಸುಲಭವಾಗಿ ಸರಳವಾಗಿ ಆಗುತ್ತೆ. ಯಾರಿಗಾದ್ರೂ ಬ್ರಾಹ್ಮಣರಿಂದ ಶಾಪ ಆಗಿದ್ದರೆ ಗುರುವಾರದ ದಿನ ಜನಿವಾರ ದಾನ ಮಾಡಬೇಕು ಅಂತ ಹೇಳ್ತಾರೆ. ಕೆಲವರು ದಾನ ಕೊಡುವಾಗ ಅದನ್ನು ನಾವು ತಗೋಬಹುದಾ ಅಥವಾ ತಗೋಬಾರ್ದಾ ಅಂತ ನಿಮಗೆ ಅನುಮಾನ ಇದ್ದರೆ
ಖಂಡಿತವಾಗ್ಲೂ ತಗೊಳ್ಳಿ. ಏಕೆಂದರೆ ಆ ದಾನವನ್ನು ಪಡ್ಕೊಳ್ಳೋಕ್ಕೆ ನಮಗೆ ಅರ್ಹತೆ ಇದ್ದರೆ ಮಾತ್ರನೇ ಸಿಗೋದು. ಕೆಲವರು ಹಿರಿಯರು ಹೇಳ್ತಾರೆ ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು ಅಂತ. ದಾನ ಕೊಡೋರಿಗೆ ದಾನ ಮಾಡೋ ಅಂಥ ಯೋಗ ಇರಬೇಕು, ಅದನ್ನು ಪಡ್ಕೊಳ್ಳೋರಿಗೆ ಯೋಗ್ಯತೆ ಇರಬೇಕು ಅಂತ. ಹಾಗಿದ್ರೆ ಮಾತ್ರನೇ ಸಿಗೋದು, ಅದು ಎಲ್ರಿಗೂ ಸಿಗೋದೇ ಇಲ್ಲ. ಈ ಒಂದು ಅನುಭವ ನನಗೂ ತುಂಬ ಸಲ ಆಗಿದೆ. ಒಂದ್ಸಲಿ ಶಿವರಾತ್ರಿ ಹಬ್ಬದ ಮಾರನೇ ದಿನ ನಮ್ಮ ಮಲ್ಲೇಶ್ವರಂನಲ್ಲಿ ತೇರಿರುತ್ತೆ. ಆ ಒಂದು ಜಾತ್ರೆಯಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಆ ಒಂದು ಟೈಮ್ನಲ್ಲಿ ಆ ಒಂದು ಭಗವಂತನ ತೇರು ಬಂದು ನಿಂತಿತ್ತು. ಆ ನಿಂತಿರುವ ತೇರು ಕೊನೆಯಲ್ಲಿ ನಾನು ನಿಂತಿದ್ದೆ. ಆಗ ಅವರು ಮಂಗಳಾರತಿ ಎಲ್ಲ ಮಾಡಿದ್ರು. ಆಮೇಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಮಲ್ಲಿಗೆ ಹೂ ಇದೆರಡೂ ಕೂಡ ಪುರೋಹಿತರು ಆ ಒಂದು ರಶ್ನಲ್ಲಿ, ಅದು ನಾನು ಕೊನೆಯಲ್ಲಿ ಬೇರೆ ಇದ್ದೀನಿ, ಮುಂದೆನೂ ಕೂಡ ಇರಲಿಲ್ಲ. ಆ ಒಂದು ಜನಗಳಲ್ಲಿ ಮುಂದೆ ಕಡೆನೂ ತುಂಬ ಜನ ಇದ್ದರೂ ಕೂಡ ಪುರೋಹಿತರು ಬಂದು ನನಗೆ ಆ ಒಂದು ದೇವರ ತೆಂಗಿನಕಾಯಿನ ಹೂನ ಕೊಟ್ಟರು. ನನಗಂತೂ ತುಂಬ ಅಂದರೆ ತುಂಬ, ಅದು ಹೇಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ಅಷ್ಟು ಜನ ಇದ್ದಾರೆ. ಅವ್ರ ಮುಂದೆನೂ ಕೂಡ ಎಷ್ಟೋ ಜನ ನಿಂತಿದ್ದರು. ಆದರೆ ಅವರು ಅಲ್ಲಿಂದ ದೇವ್ರ ಪ್ರಸಾದನ ತೊಗೊಂಬಂದು ನಾನು ನಿಂತಿರುವ ಜಾಗಕ್ಕೆ ಬಂದು ಕೊಟ್ರಲ್ವ, ಅದು ನನಗೆ ಒಂಥರ ಒಂದು ದೇವ್ರ ಆಶೀರ್ವಾದ ಅಂತಲೇ ಅನ್ಬೋದು. ನನಗಂತೂ ಆ ಟೈಮಲ್ಲಿ ಒಂದು ಮಾತು ಕೂಡ ಬರ್ತಾ ಇರಲಿಲ್ಲ. ಅಷ್ಟು ರಶ್ ಇದ್ದಾರೆ, ಅಷ್ಟು ಜನ ಇದ್ದಾರೆ, ಅಷ್ಟು ಅವ್ರ ಮುಂದೆನೂ ಕೂಡ ಜನ ಇದ್ದರು. ಅವ್ರನ್ನೆಲ್ಲ ಬಿಟ್ಬಿಟ್ಟು ನನಗೆ ಆ ದೇವ್ರ ಪ್ರಸಾದ ಸಿಗೋ ಅಂಥ ಭಾಗ್ಯ ನನಗೆ ಸಿಕ್ತಲ್ವ, ಅದು ನನಗೆ ತುಂಬಾ ಖುಷಿ ಆಯಿತು. ಇವಾಗ ಒಂದು ಕಡೆ ಪೂಜೆ ನಡೀತಾ ಇರುತ್ತೆ. ಒಂದು 5 ಜನಕ್ಕೆ ಕುಂಕುಮಕ್ಕೆ ಕೊಡಬೇಕು ಅಂದ್ಕೊಂಡಿರ್ತಾರೆ. ಅಲ್ಲಿ ಒಂದು 2 ಎಕ್ಸ್ಟ್ರಾ ಇದ್ದರೂ ಕೂಡ ಅವ್ರಿಗೆ ಸಿಗೋದಿಲ್ಲ. ಅಲ್ಲಿಗೆ ನೀವು ತಿಳ್ಕೊಳ್ಳಿ, ಎಲ್ಲನೂ ಋಣ ಇದ್ದರೆ ಮಾತ್ರನೇ ಏನಾದರೂ ನಮಗೆ ಸಿಗೋದು. ಅದನ್ನು ನಿಮಗೆ ಯಾರೇ ಆಗಲಿ ಕೊಟ್ಟರೆ ಅನುಮಾನ ಇಲ್ಲದೆ, ಭಯ ಇಲ್ಲದೆ ತೊಗೊಳ್ಳಿ. ತೊಗೊಂಡ್ಮೇಲೆ ಪೂರ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ. ಈ ಥರ ತೊಗೊಳ್ಳೋದ್ರಿಂದ ಅವರ ಸಮಸ್ಯೆ ನಿಮಗೆ ಬರುತ್ತೆ ಅಂತ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಳ್ಬೇಡಿ. ಹಾಗೆ ಭಯ ಕೂಡ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರೇ ಆಗಲಿ ನಿಮಗೆ ದಾನ ಕೊಟ್ಟರೆ ಮನಸ್ಫೂರ್ತಿಯಾಗಿ ಕಣ್ಣಿಗೆ ಹೊತ್ಕೊಂಡು ತೊಗೊಳ್ಳಿ. ಇದಿಷ್ಟು ಕೂಡ ದಾನದಿಂದ ಯಾವ್ಯಾವ ಥರ ನಮಗೆ ಫಲ ಸಿಗುತ್ತೆ ಮತ್ತು ಯಾವ್ಯಾವ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋ ಅಂಥ ವಿಡಿಯೋ ಇದು. ಈ ಒಂದು ಮಾಘ ಮಾಸದಲ್ಲಿ ನಿಮ್ಮ ತೊಂದರೆಗಳು ಏನೇನಿದೆ ಈ ಮಾಘ ಮಾಸದಲ್ಲಿ ದಾನ ಮಾಡಿ. ಮಾಘ ಮಾಸದಲ್ಲೇ ಅಂತಾನೆ ಅಲ್ಲ, ನೀವು ಯಾವ ಮಾಸದಲ್ಲಾದ್ರೂ ಕೂಡ ದಾನ ಮಾಡ್ಬೋದು. ಆದರೆ ಮಾಘ ಮಾಸದಲ್ಲಿ ದಾನ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ, ನಾವು ಅಂದ್ಕೊಂಡಿರೋ ಕೆಲಸಗಳು ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾಘ ಮಾಸದಲ್ಲಿ ಈ ದಾನಗಳ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಈ ದಾನ ಮಾಡೋವಂಥ ದಿನ ನೀವು ಖಾಲಿ ಹೊಟ್ಟೆನಲ್ಲಿ ನೀವೇನು ದಾನ ಮಾಡ್ತೀರೋ ಆ ದಾನದ ಮೇಲೆ ಒಂದು ತುಳಸಿ ದಳ ಇಟ್ಬಿಟ್ಟು ಈ ಒಂದು ಮಂತ್ರನ ಹೇಳ್ಕೋಬೇಕು. ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳ್ಕೊಂಡು ದಾನ ಮಾಡಿ. ಆಗ ನೀವು ಅಂದ್ಕೊಂಡಿರೋ ಕೆಲಸಗಳು, ನಿಮ್ಮ ತೊಂದರೆ ಏನಿದೆ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ. ನೀವೆಲ್ಲರೂ ಕೂಡ ಈ ಮಾಘ ಮಾಸದ ದಾನದ ಫಲಗಳನ್ನು ಪಡಿತೀರಾ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು.